ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ತಡರಾತ್ರಿಯ ಆಲೋಚನೆಗಳು ಏನಿದೆ, ಇಡೀ ಜಗತ್ತೇ ಮಲಗಿರುವಾಗ ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆನ ಮಾಡ್ತಾ ಇದ್ದಾರೆ, ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ವಿಷಯಗಳು ಓಡಾಡ್ತಾ ಇದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಮ್ಯಾನಿಫೆಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ. ಹಾಗೆಯೇ ಮುಂದಿನ ತಿಂಗಳು 23 ಮತ್ತು 24ನೇ ತಾರೀಕು 7 ಚಕ್ರ ಧ್ಯಾನ ಹಾಗೂ ಸಾಧನೆ ಕ್ಲಾಸ್ ನಡೀತಾ ಇದೆ ಅಲ್ವಾ. ಈಗ ಆಲ್ರೆಡಿ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ವೆರಿ ಗುಡ್. ಇನ್ನು ಜಾಯಿನ್ ಆಗಲಿಲ್ಲ ಅಂತ ಹೇಳಿದ್ರೆ ಬೇಗ ಜಾಯಿನ್ ಆಗಿ, ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ. ಈ ಒಂದು ಕ್ಲಾಸ್ ನಿಮಗೆ ಏನಕ್ಕೆ ಯೂಸ್ಫುಲ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ಆದ್ರೂ ಹೇಳಿದ್ದೀನಿ, ಆದರೂ ಕೂಡ ಕೆಲವರಿಗೆ ಡೌಟ್ಸ್ಗಳಿದೆ. ನನಗೆ ಮೆಡಿಟೇಷನ್ ಗೊತ್ತಿಲ್ಲ, ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ನಾನು ಜಾಯಿನ್ ಆಗ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಜಾಯಿನ್ ಆಗಿ. ನಿಮಗೆ ಮೆಡಿಟೇಷನ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಚಕ್ರಗಳ ಬಗ್ಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನೀವು ಕಲೀಲಿಕ್ಕೆ ಅಂತಲೇ ಜಾಯಿನ್ ಆಗ್ತಾ ಇದ್ದೀರಲ್ವಾ. ಸೊ ನಿಮ್ಮ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಇದೆ, ಬ್ಲಾಕೇಜಸ್ ಇದೆ, ಸೊ ಹಾಗಾಗಿ ನೀವು ಕಲಿತಾ ಇದ್ದೀರಾ, ರೈಟ್. ಸೊ ತೊಂದರೆ ಇಲ್ಲ, ನಿಮಗೆ ಏನೂ ಗೊತ್ತಿಲ್ಲ, ನಾಲೆಡ್ಜೇ ಇಲ್ಲ ಇದ್ರ ಬಗ್ಗೆ, ನನಗೆ ಸ್ಪಿರಿಚುವಲ್ ಬಗ್ಗೆ ಗೊತ್ತೇ ಇಲ್ಲ ಅನ್ನೋರು ಕೂಡ ಜಾಯಿನ್ ಆಗಿ. ಯಾಕಂದರೆ ಇದು ನಿಮ್ಮ ಚಕ್ರಗಳ ಮೇಲೆ ನಡೀತಿರುವಂತಹ ಸೆಷನ್ ಆಗಿದೆ, ಕ್ಲಾಸ್ ಆಗಿದೆ. ನಿಮ್ಮ ಚಕ್ರಗಳು ಬ್ಲಾಕ್ ಆಗಿದ್ರೆ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ, ಯಾವುದ್ರಲ್ಲೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ ಅಂದರೆ, ಮೊದಲನೇದಾಗಿ ನಿಮಗೆ ತೊಂದರೆ ಕೊಡೋದೇ ನಿಮ್ಮ ಸಂಬಂಧ, ರಿಲೇಷನ್ಶಿಪ್, ಲವ್ ಲೈಫ್ ಬಗ್ಗೆ, ರಿಲೇಷನ್ಶಿಪ್ ಲೈಫ್ ಬಗ್ಗೆ. ಅದಾದಮೇಲೆ ನಿಮ್ಮ ವೈಯಕ್ತಿಕ ವಿಷಯ ಅಂತ ಹೇಳಿದಾಗ ಹಣಕಾಸಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ. ಓಕೆ. ತುಂಬ ಬ್ಲಾಕೇಜಸ್ನ ನೋಡ್ತೀರಾ, ರಿಪೀಟ್ ಪ್ಯಾಟ್ರನ್ನ ನೋಡ್ತೀರಾ. ಆ ಕಡೆ ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೂ ಆಗೋದಿಲ್ಲ, ಆ ಸಮಸ್ಯೆಯಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ. ಈ ಥರದ ಪರಿಸ್ಥಿತಿಯಲ್ಲಿ ನೀವಿರ್ತೀರ. ಈ ಕ್ಲಾಸ್ ನಿಮ್ಮ ಎದುರಿಗೆ ಬರ್ತಾ ಇದೆ, ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮಗೊಂದು ಅವಕಾಶ ಕೊಡ್ತಾ ಇದೆ ಅಂತಲೇ ಅರ್ಥ. ನೋಡಿ, ಈ ಕ್ಲಾಸಿಗೆ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗೋದಕ್ಕಾಗಲ್ಲ, ನೋಡಿದವ್ರು ಎಲ್ಲರೂ ಜಾಯಿನ್ ಆಗಲ್ಲ. ಯಾರಿಗೆ ಜಾಯಿನ್ ಆಗಬೇಕಂತ ಅನ್ಸತ್ತಲ್ವ, ಯೂನಿವರ್ಸ್ ನಿಮ್ಮನ್ನು ರೆಡಿ ಮಾಡ್ತಾ ಇದೆ, ನಿಮ್ಮನ್ನು ಆ ಸಮಸ್ಯೆಯಿಂದ ಹೊರಗೆ ಕರ್ಕೊಂಬರೋದಕ್ಕೆ ಪ್ಲ್ಯಾನ್ ಮಾಡ್ತಿದೆ. ಓಕೆ. ಸೊ ಆದರೂ ಕೆಲವೊಬ್ರು ರೆಡಿ ಇಲ್ಲ, ನಾನು ಎಲ್ಲ ಏನಕ್ಕೆ, ನನಗಿದೇನು ಯೂಸ್ ಆಗುತ್ತೆ, ಬ್ಲಾಕ್ ಆಗಿದೆ ಆಗಲಿ ಕೂತ್ಕೊಳ್ಳಿ ಹಾಗೇನೆ ಅಂತ ಅಂದ್ಕೊಳೋರಿಗೆ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ. ನಾನು ಯಾವಾಗಲೂ ರೀಡಿಂಗ್ಸಲ್ಲಿ ಹೇಳ್ತಾ ಇರ್ತೀನಿ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ, ಪೂಜಾರಿ ಕೊಟ್ಟರು ಭಕ್ತ ತಗೊಳ್ಳೋದಕ್ಕೆ ರೆಡಿ ಇರಲ್ಲ ಅಲ್ವಾ. ಸೊ ಇಲ್ಲಿ ದೇವರು ಪೂಜಾರಿ ಕೊಡ್ತಾ ಇದ್ದಾರೆ, ಭಕ್ತನೇ ನನಗೆ ಬೇಡ ಅಂತ ಹೇಳಬೇಕಿದ್ರೆ, ನಿರಾಕರಿಸ್ಬೇಕಿದ್ರೆ ಯಾರಾದರೂ ಏನು ಮಾಡೋದಕ್ಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಈ ಕ್ಲಾಸ್ ನಿಮಗೆ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಅಂತಲೇ ಇರಬಹುದು, ಅಥವಾ ಈ ಒಂದು ಕ್ಲಾಸ್ ನಿಮ್ಮ ಲೈಫಲ್ಲಿ ಒಂದಷ್ಟು ಬ್ಲಾಕೇಜಸ್ನ ರಿಮೂವ್ ಮಾಡ್ಬೋದು. ಈ ಕ್ಲಾಸ್ ಕಲ್ತ ಮೇಲೆ, ಈ ಕ್ಲಾಸಿಗೆ ಜಾಯಿನ್ ಆದಮೇಲೆ ನಿಮ್ಮ ಲೈಫೇ ಒಂಥರ ಟರ್ನಿಂಗ್ ಪಾಯಿಂಟ್ ಥರ ಚೇಂಜ್ ಆಗ್ಬೋದು. ಯಾರಿಗೊತ್ತು ಎಲ್ಲಿ ಏನು ಸಮಸ್ಯೆ, ಯಾರಿಗೊತ್ತು ಎಲ್ಲಿ ಏನು ನಿಮ್ಮ ಬದಲಾವಣೆ ಇದೆ, ಯಾರಿಗೊತ್ತು ಎಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗಬೇಕು ಅಂತ ಅಲ್ವಾ. ಸೊ ಬರ್ತಾ ಇರುವಂತಹ, ಸಿಗ್ತಾ ಇರುವಂಥ ಅವಕಾಶನ ನಾವೇನು ಮಾಡಬೇಕು, ತಕ್ಷಣ ಹಿಡ್ಕೊಳ್ಬೇಕು. ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ, ಅವಕಾಶಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವೆಲ್ಲದನ್ನು ಯಾರು ಮಾಡ್ತಾರೆ ಬಿಡು, ಏನು ಮಾಡ್ತಾರೆ ಬಿಡು, ಇದ್ರಿಂದ ಏನಾಗುತ್ತೆ ಬಿಡು, ಅದೇನು ಹಿಂಗಾಗತ್ತೆ, ಇದು ಹಾಗೆ ಇದು ಹೀಗೆ ಅಂತ ನಾವು ತರ್ಕ ಮಾಡ್ತಾ ಕೂತ್ಕೊಂಡಿದ್ರೆ ನಮ್ಮ ಲೈಫಲ್ಲಿ ಏನೂ ಸಿಗಲ್ಲ. ಸೊ ಸಿಕ್ಕಿದ ಅವಕಾಶನ ಗಟ್ಟಿ ಮಾಡಿ ಹಿಡ್ಕೊಳ್ಬೇಕು. ಆ ದೇವರ ಪಾದನ ಹೇಗೆ ಗಟ್ಟಿ ಹಿಡಿತೀವಿ ಹಾಗೆ ನಮ್ಮ ಲೈಫಲ್ಲಿ ನಮ್ಗೆ ಏನು ಚೇಂಜಸ್ ಸಿಗ್ತಾ ಇರುತ್ತೋ ಅದನ್ನು ತಗೊಂಡು ಹೋಗ್ತಾ ಇರಬೇಕು. ಓಕೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ, ಓಕೆನಾ. ಸೊ ಇದು ಕೆಲವೊಬ್ರು ಕೇಳ್ತಾ ಇದ್ರು, ಸೊ ಹಾಗಾಗಿ ನಾನು ವಿಡಿಯೋ ಫಸ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ತುಂಬ ಜನ ಕ್ವೆಶನ್ಸ್ ಎಲ್ಲ ಇತ್ತು, ಪ್ರಶ್ನೆಗಳಿತ್ತು. ಸೊ ಹಾಗಾಗಿ ಎಸ್, ರೈಟ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯು ಹೇಳ್ಕೊಂಬಿಡಿ. ಈ ರೀಡಿಂಗ್ ನಿಮಗೆ ಸಿಕ್ಕಿರೋದಕ್ಕೆ, ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಯೂನಿವರ್ಸಿಗೆ ಮನಸ್ಸಿಂದ ಥ್ಯಾಂಕ್ ಯು ಹೇಳಿ. ಕೆಲವೊಬ್ರು ಕಮೆಂಟಲ್ಲೂ ಹೇಳ್ತೀರಾ, ವೆರಿ ಗುಡ್, ಅದನ್ನು ಕಂಟಿನ್ಯೂ ಮಾಡಿ. ಹಾಗೇನೆ ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ ಮನಸ್ಸಲ್ಲೇ 3 ಸಲ ಪ್ರೀತಿಯಿಂದ ಹೇಳ್ಕೊಳ್ಳಿ, ಫೀಲ್ ಮಾಡ್ತಾ ಹೇಳ್ಕೊಳ್ಳಿ. ಏನಿದೆ ಎನರ್ಜಿ ಚೆಕ್ ಮಾಡೋಣ.
ತಡರಾತ್ರಿಯ ಯೋಚನೆ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಮನಸ್ಥಿತಿ ಈಗ ತಡರಾತ್ರಿಯಲ್ಲಿ ಯೋಚನೆ ಮಾಡಬೇಕಿದ್ರೆ ನಿಮ್ಮ ಮೇಲೆ ಪ್ರೀತಿಯ ಅಲೆ ಅನ್ನುವಂಥದ್ದು ಜೋರಾಗಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವ್ರು ನಿಮ್ಮ ಜೊತೆ ಕಳೆದಂತಹ ಸುಂದರ ಕ್ಷಣಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಎನರ್ಜಿ ನೋಡಿದಾಗ ನೀವಿಬ್ರು ಒಂದು ಫ್ಯೂ ಮಂತ್ಸ್ವರೆಗೆ ಅಷ್ಟೇ, ಒಂದು 3 ಮಂತ್ಸ್ವರೆಗೆ 4 ಮಂತ್ಸ್ವರೆಗೆ ಅಷ್ಟೇ ನೀವಿಬ್ರು ಜೊತೆಯಾಗಿದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ತುಂಬ ಲಾಂಗ್ ರಿಲೇಷನ್ಶಿಪ್ ಅಲ್ಲ ಇದು. ನಿಮ್ಮಿಬ್ರು ಕನೆಕ್ಷನ್ ನೋಡಿದಾಗ ಒಂದು 2 ಮಂತ್ಸ್ 3 ಮಂತ್ಸ್ 6 ಮಂತ್ ಒಂದು 4 ಮಂತ್ 1 ಇಯರ್ ಒಳಗಡೆನೆ ಇದೆ ಈ ಒಂದು ರಿಲೇಷನ್ಶಿಪ್ ನಿಮ್ಮದು. ಆ 1 ವರ್ಷದ ಒಳಗಡೆನೆ ಈ 3 ಮಂತ್ಸ್ 4 ಮಂತ್ ಆ ಕನೆಕ್ಷನ್ ಏನಿದೆ ನಿಮಗೆ ಒಂದು ವರ್ಷಾನ್ಗಟ್ಲೆಯಿಂದ ಈ ವ್ಯಕ್ತಿ ನನಗೆ ಗೊತ್ತು ಅನ್ನೋ ಥರ ನೀವು ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರೆ ಈ ವ್ಯಕ್ತಿ ಜೊತೆಗೆ. ಬಟ್ ನೀವಿಬ್ರು ಕನೆಕ್ಟ್ ಆಗಿದ್ದು ಕೇವಲ ತಿಂಗಳುಗಳಷ್ಟೇನೆ, ಜೊತೆಗಿದ್ದು ಮಾತಾಡಿದ್ದು ಎಲ್ಲ ತಿಂಗಳುಗಳು ಅಷ್ಟೇನೆ ಇಲ್ಲಿ ಬರ್ತಿದೆ ಎನರ್ಜಿ. ಇನ್ನು ಕೆಲವೊಬ್ರಿಗೆ ಇಲ್ಲಿ ನೀವು ತುಂಬ ವರ್ಷಗಳಿಂದ ಈ ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಇದ್ದು ಈಗ ನೀವಿಬ್ರು ಬ್ರೇಕಪ್ ಸಿಚುವೇಶನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಕಳೆದಂತಹ ಸುಂದರ ಕ್ಷಣಗಳನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ನಂಬರ್ನ ಅವರು ಬ್ಲಾಕ್ ಮಾಡಿರ್ಬೋದು ಅಥವಾ ನೀವು ಅವ್ರ ನಂಬರ್ನ ಬ್ಲಾಕ್ ಮಾಡಿರ್ಬೋದು. ಈ ಬ್ಲಾಕಿಂಗ್ ಎನರ್ಜಿಲಿ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿರುವಂಥದ್ದು ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆಗೆ ಅವರ ವಿಷಯಗಳನ್ನ, ಅವ್ರ ಲೈಫಲ್ಲಿ ನಡೀತಿರೋದೆಲ್ಲ ವಿಷಯಗಳನ್ನ ಹೇಳ್ಕೊಳ್ಬೇಕು, ನಿಮ್ಮ ಜೊತೆಗೆ ಏನೋ ಒಂದು ಮಾತಾಡ್ಬೇಕು ಅಷ್ಟೇ ಅವ್ರ ಮನಸ್ಸಲ್ಲಿದೆ. ಅದಕ್ಕೋಸ್ಕರ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಹಂಬಲಿಸ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಓಕೆ, ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹೆಸರಲ್ಲಿ ಎಸ್ ಅಥವಾ ಎ ಅಕ್ಷರಗಳಿದೆ, ಅಂದರೆ ಸ್ಟಾರ್ಟಿಂಗ್ ಲೆಟರ್. ನಿಮ್ಮ ಹೆಸರು ಎಸ್ ಆಗಿರ್ಬೋದು, ನಿಮ್ಮ ಪರ್ಸನ್ ಹೆಸರು ಎ ಅಕ್ಷರದಿಂದ ಪ್ರಾರಂಭ ಆಗ್ಬೋದು, ಅಥವಾ ಇಬ್ಬರು ಅಕ್ಷರನು ಎ ಇಂದ ಸ್ಟಾರ್ಟ್ ಆಗ್ಬೋದು, ಅಥವಾ ಇಬ್ಬರು ಅಕ್ಷರನು ಎಸ್ ಇಂದ ಸ್ಟಾರ್ಟ್ ಆಗಬಹುದು. ಇಲ್ಲಿ ಆ ಲೆಟರ್ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಎಸ್ ಮತ್ತು ಎ ಲೆಟರ್. ಓಕೆ, ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ನಿಮ್ಮ ಫೋಟೋನ ಅವರು ನೋಡ್ತಾರೆ, ಫೀಲ್ ಮಾಡ್ತಾರೆ. ಒಂದಷ್ಟು ಪ್ರಶ್ನೆಗಳು ಬರ್ತಿದೆ, ಏನಕ್ಕೆ ಈ ಥರ ಆಯಿತು? ಒಂದು ಸ್ವಲ್ಪ ದಿನ ಇವ್ರು ನನ್ನ ಜೊತೆ ಖುಷಿಯಾಗಿದ್ದರು, ಹ್ಯಾಪಿಯಾಗಿದ್ದರು, ಚೆನ್ನಾಗಿತ್ತು, ರಿಲೇಷನ್ಶಿಪ್ ಚೆನ್ನಾಗಿ ನಡೀತಾ ಇತ್ತು. ಸಡನ್ನಾಗಿ ಯಾಕೆ ಈ ಥರ ಆಯಿತು? ಯಾಕೆ? ಏನು ರೀಸನ್? ಏನು ವಿಷಯ? ಪ್ರತಿಯೊಂದು ಕೂಡ ಅವ್ರ ಮನಸ್ಸಲ್ಲಿ ವಿಷಯಗಳು ಓಡಾಡ್ತಾ ಇದೆ ಇಲ್ಲಿ. ಎಷ್ಟೋ ವರ್ಷದ ಮೆಸೇಜ್ಗಳನ್ನು ಇಲ್ಲಿ ನೋಡ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ನಿಮ್ಮ ಸ್ಟೇಟಸ್ ಇರಬಹುದು ಅಥವಾ ನಿಮ್ಮ ಸ್ಟೋರೀಸ್ ಆಗಿರಬಹುದು, ಏನು ಹಾಕ್ತಾ ಇದ್ದೀರಾ ಅದೆಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ನಿಮಗೆ ತಕ್ಕಂತೆಯೇ ಅವರಿಲ್ಲಿ ಸ್ಟೇಟಸ್ ಹಾಕ್ತಿರೋದು, ಸ್ಟೋರೀಸ್ ಹಾಕ್ತಿರೋಂಥ ಎನರ್ಜಿ ಕೂಡ ಬರ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿಗೆ ನಿಮಗೆ ಸ್ಟೋರಿ ಮುಖಾಂತರ, ಸ್ಟೇಟಸ್ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅವರು. ಇಲ್ಲಿ ಸಾರಿ ಕೇಳೋದಾಗಿರ್ಬಹುದು, ಮಿಸ್ ಮಾಡ್ತಿದ್ದೀನಿ ಅಂತ ಆಗಿರಬಹುದು, ಅಥವಾ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಆಗಿರಬಹುದು, ಅಥವಾ ನೀನು ನನಗೆ ಬೇಕು ಅಂತ ಆಗಿರ್ಬೋದು. ಈ ಥರದೆಲ್ಲ ವಿಷಯಗಳನ್ನ ಅವ್ರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಸ್ಟೇಟಸ್ ಮುಖಾಂತರ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಎಲ್ ಲೆಟರ್, ಹೆಚ್ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಎನ್ ಲೆಟರ್, ಯು ಲೆಟರ್, ಡಿ ಲೆಟರ್, ವೈ ಲೆಟರ್, ವಿ ಲೆಟರ್, ಟಿ ಲೆಟರ್, ಎನ್ ಲೆಟರ್ ರಿಪೀಟ್ ಆಗಿ ಬರ್ತಾ ಇದೆ. ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ 16/1/29 28
4, 8, 18, 19, 13, 7. ಓಕೆ, ರಾಶಿಗಳು ಮೇಷ, ಕರ್ಕಾಟಕ, ಸಿಂಹ, ಧನಸ್ಸು, ಮಕರ, ವೃಶ್ಚಿಕ, ತುಲಾ ರಾಶಿಯ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಚೆಕ್ ಮಾಡೋಣ ಮುಂದೆ ಏನು ಬರುತ್ತೆ ಟ್ಯಾರೋದಲ್ಲಿ ಅಂತ ಹೇಳಿ. ಟೂ ಆಫ್ ಫ್ಯಾನ್ಸ್ ಬರ್ತಾ ಇದೆ. ನೋಡ್ಬೋದು ಆಲೋಚನೆಗಳು ನಿಮ್ಮ ಬಗ್ಗೆ ವಿಪರೀತವಾಗಿ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಕ್ವೀನ್ ಆಫ್ ಫ್ಯಾನ್ಸ್ ಬರ್ತಿದೆ. ಹೊರಗಡೆ ತುಂಬ ಖುಷಿಯಾಗಿದ್ದೀನಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ನಿನ್ನನ್ನು ಮರ್ತು ಬಿಟ್ಟಿದ್ದೀನಿ, ನಿನ್ನ ಬಗ್ಗೆ ಏನು ಯೋಚನೆ ಇಲ್ಲ ಅನ್ನೋ ಥರ ಇಲ್ಲಿ ಬದುಕ್ತಾ ಇದ್ದಾರೆ. ಬಟ್ ನೋಡ್ಬೋದು ಸನ್ ಕಾರ್ಡ್ ಕೂಡ ಬರ್ತಾ ಇದೆ. The moon, 4 of cups, 7 of cups, 3 of cups, 3 of swords. ಮನಸ್ಸಿಗೆ ತುಂಬ ಹರ್ಟ್ ಆಗಿದ್ದಾರೆ, ಬೇಜಾರಾಗಿದೆ. ನಿಮ್ಮ ಪರ್ಸನ್ ಎನರ್ಜಿಲಿ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಬರ್ತಾ ಇಲ್ಲ ಇಲ್ಲಿ. ಯಾಕಂದರೆ ಅವ್ರು ತುಂಬ ಆಲೋಚನೆ ಮಾಡ್ತಾ ಓವರ್ ಥಿಂಕಿಂಗ್ ಮಾಡ್ತಿರೋಂಥ ಎನರ್ಜಿ ಕೂಡ ಬರ್ತಾ ಇದೆ. ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಎಲ್ಲ ಓವರಾಲ್ ಕಾರ್ಡ್ಸ್ಗಳ ಎನರ್ಜಿನ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇರುವಂಥದ್ದು ಅವರ ಒಂದು ಗುಪ್ತ ಭಾವನೆಗಳು ಈಗ ಹೊರಗೆ ಬರ್ತಾ ಇದೆ. ನೋಡ್ಬೋದು ಹಗಲಲ್ಲಿ ಫುಲ್ ಡೇ ಟೈಮಲ್ಲಿ ತುಂಬ ಕೆಲಸದ ಒತ್ತಡದಲ್ಲಿ ನಿಮ್ಮನ್ನು ಮರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು 3 ಆಫ್ ಸಾರ್ಟ್ಸ್ ಇರೋದ್ರಿಂದ ತುಂಬ ಕಷ್ಟಪಟ್ಟು ಮರೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾತ್ರಿ ಅಂತ ಬಂದಾಗ, ರಾತ್ರಿಯ ಸಮಯದಲ್ಲಿ ಏಕಾಂತದಲ್ಲಿದ್ದಾಗ ನಿಮ್ಮ ನೆನಪುಗಳು ಅವರನ್ನು ಬಿಡದೇನೆ ಕಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಹೆಚ್ಚಾಗಿ ಒಂದು 2 ಡೇಸ್ ಅಥವಾ 3 ಡೇಸ್ ಬ್ಯಾಕ್ ನಿಮ್ಮ ಕನಸಲ್ಲಿ ನಿಮ್ಮ ಪರ್ಸನ್ ಬಂದಿರ್ಬೋದು, ಅಥವಾ ಅವರ ಕನಸಲ್ಲಿ ನೀವು ಹೋಗಿರಬಹುದು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ನಿಮ್ಮ ಬಗ್ಗೆ ಕನಸುಗಳು ಹೆಚ್ಚಾಗಿ ಬೀಳ್ತಾ ಇದೆ, ಅಥವಾ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಕನಸುಗಳು ಜಾಸ್ತಿ ಬರ್ತಾ ಇದೆ. ಅವ್ರು ಬಂದು ಕ್ಷಮೆ ಕೇಳಿದ ಥರ ಆಗಿರಬಹುದು, ಅಥವಾ ನಿಮ್ಮನ್ನು ಹೊರಗಡೆ ಕರ್ಕೊಂಡೋಗಿದ ಥರ ಆಗಿರಬಹುದು, ಅಥವಾ ಅವರು ಬಂದು ಮಾತಾಡ್ಸಿದ್ದಾರೆ ಅನ್ನೋ ಥರ ಆಗಿರಬಹುದು, ಅಥವಾ ಏನೋ ಒಂದು ವಿಷಯದ ಬಗ್ಗೆ ಅವರು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥದ್ದು, ಅವ್ರ ಭಾವನೆನ ಹೇಳ್ಕೊಳ್ತಾ ಇರುವಂಥ ರೀತಿಯಲ್ಲಿ ನಿಮಗೆ ಕನಸುಗಳು ಬೀಳ್ತಾ ಇರಬಹುದು. ಇನ್ನೂ ಕೆಲವೊಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಕನಸಲ್ಲಿ ಯಾವುದೋ ಒಂದು ಪ್ರಾಣಿಯ ಒಂದು ಡಾಗ್ ಇರಬಹುದು, ಎಲಿಫೆಂಟ್ ಇರಬಹುದು, ಅಥವಾ ಟೈಗರ್, ಕರಡಿ, ಈ ಥರದ ಪ್ರಾಣಿಗಳು, ಸ್ವಲ್ಪ ಅಗ್ರೆಸಿವ್ ಆಗಿರುವಂಥ ಪ್ರಾಣಿಗಳು, ಗೋವು, ದನ. ಓಕೆ, ಸೊ ಈ ಥರದ ವಿಷಯಗಳು ನಿಮಗೆ ಕನಸಿಗೆ ಕಾಣಿಸ್ತಾ ಇರ್ಬೋದು, ಕನಸಿಗೆ ಬರ್ತಾ ಇರ್ಬೋದು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಸೊ ನೋಡಬಹುದು ಇಲ್ಲಿ 3 ಆಫ್ ಸಾರ್ಟ್ಸ್ ಇದೆ. ನಿಮ್ಮಿಬ್ರು ಮಧ್ಯ ಹರ್ಟ್ ಆಗಿದೆ, ಬೇಜಾರಾಗಿದೆ, ನೋವಾಗಿದೆ, ಅದೇನೇ ಆಗಿದ್ರು ಕೂಡ ಇಲ್ಲಿ ಆ ಒಂದು ಅದೃಶ್ಯವಾಗಿರುವಂತಹ ದೈವಿಕ ಸಂಬಂಧ ಏನಿದೆ, ಆ ಸೋಲ್ ಕನೆಕ್ಷನ್ ಅನ್ನುವಂಥದ್ದು ಏನಿದೆ, ಅದು ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದೆ ನಿಮ್ಮಿಬ್ರು ಮಧ್ಯ.
ಓಕೆ. ಇಲ್ಲಿ ಅವ್ರು ಕೇವಲ ನಿಮ್ಮನ್ನ ನನ್ನ ಲೈಫ್ ಪಾರ್ಟ್ನರ್ ಇವರು, ನನ್ನ ಲವರ್ ಇವರು, ನನಗೆ ಇಷ್ಟಪಟ್ಟಿರುವಂಥ ವ್ಯಕ್ತಿ ಇವರು, ನನ್ನ ಹಸ್ಬೆಂಡ್ ಇವರು, ನನ್ನ ವೈಫ್ ಇವರು ಅಂತ ಹೇಳಿ ಅಷ್ಟೇ ಅವ್ರು ಇಲ್ಲಿ ನಿಮ್ಮನ್ನ ಇಷ್ಟಕ್ಕೆ ಅವರು ಮೆನ್ಷನ್ ಮಾಡ್ತಾ ಇಲ್ಲ. ಅವ್ರ ಜೀವನದ ಒಂದು ಅವಿಭಾಜ್ಯ ಅಂಗ ಅಂದ್ರೆ ಆ ದೇಹದಲ್ಲೊಂದು ಪಾರ್ಟ್. ಈಗ ಕೈ ಹೇಗೆ, ಕಾಲು ಹೇಗೆ, ಕಣ್ಣು, ಕಿವಿ, ಮೂಗು ಹೇಗೆ, ಈಗ ಯಾವುದು ಈ ದೇಹದ ಪಾರ್ಟ್ ಅಲ್ಲಿ ಒಂದಿಲ್ ಮಿಸ್ ಆದ್ರೂ ಕೂಡ ಒಂಥರ ಏನೋ ಕಳ್ಕೊಂಡ್ವಿ ಅನ್ನೋ ಥರ ಜೀವನ ಮಾಡೋಕೆ ತುಂಬಾ ಕಷ್ಟ ಆಗತ್ತೆ ಅಲ್ವಾ? ನಿಮ್ಮ ಪರ್ಸನ್ ಕೂಡ ಅದೇ ಥರನೇ ಇಲ್ಲಿ ಬರ್ತಾ ಇರೋಂಥ ಎನರ್ಜಿ ಆಗಿದೆ. ಓಕೆ. ಸೊ ಅವ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅಥವಾ ಒಂದು ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗನೇ ಇವರು ಅಂತ ಹೇಳಿ ಫೀಲ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅವರು ಶೀಘ್ರದಲ್ಲೇ ಒಂದು ನಿರ್ಧಾರಕ್ಕೆ ಬರುವಂತಹ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ನಿಮ್ಮ ನಡುವೆ ಏನಾದ್ರೂ ಮನಸ್ತಾಪ ಇದ್ರೆ, ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಮನಸ್ತಾಪ ಬಂದಿದೆ, ಅಕಸ್ಮಾತ್ ಇಲ್ಲಿ ಬಂದಿದ್ರೂ ಕೂಡ, ಬರದೇ ಇದ್ರೂ ಕೂಡ, ಏನೇ ಆಗಿರ್ಬೋದು, ಇಲ್ಲಿ ಮನಸ್ತಾಪ, ಬೇಜಾರು ಅಥವಾ ನೋವು ಏನೇ ಇದ್ರೂ ಕೂಡ ಅದನ್ನೆಲ್ಲದನ್ನು ಕೂಡ ಸರಿಪಡಿಸ್ಕೊಂಡು ನಿಮ್ಮ ಬಳಿ ಬರೋದಿಕ್ಕೆ ಅವರು ತಯಾರಾಗ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ ತುಂಬಾ ಆಲೋಚನೆ ಮಾಡ್ತಿರುವಂಥದ್ದು ಯಾವ ವಿಷಯದ ಬಗ್ಗೆ ಅಂತ ಹೇಳಿದ್ರೆ, ಆತುರದ ನಿರ್ಧಾರಕ್ಕಿಂತ ಹೆಚ್ಚಾಗಿ ಆಳವಾದ ಪ್ರೀತಿಯಿಂದ ಅವರನ್ನ ಅಂದ್ರೆ ನಿಮ್ಮನ್ನ ತಲುಪೋದಿಕ್ಕೆ ಅವರಿಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಇಲ್ಲಿ. ಒಬ್ಬ ವ್ಯಕ್ತಿ ಸಮುದ್ರ ತೀರದ ಹತ್ರ ಇರ್ತಾನೆ, ಕುತ್ಕೊಂಡು ಪ್ರತಿನಿತ್ಯ ಅವ್ನು ಏನ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಈ ಸ್ಟಾರ್ ಫಿಶ್ ನ ನೋಡಿದಿರಲ್ವಾ, ನಕ್ಷತ್ರ ಮೀನು. ಈ ನಕ್ಷತ್ರ ಮೀನು ಆ ನೀರಿಂದ ಹೊರಗೆ ಸಮುದ್ರದ ಅಲೆ ಬಂದಾಗ ಅದು ಈ ಕಡೆ ಬಂದ್ಬಿಡುತ್ತೆ, ಮರಳ ಹತ್ರ ಬರುತ್ತೆ ಅಲ್ವಾ. ಆ ಮರಳ ಹತ್ರ ಬಂದಿರುವಂತಹ ಸ್ಟಾರ್ ಫಿಶ್ ಅಂತ ತಗೊಂಡು ಮತ್ತೆ ನೀರಿಗೆ ಬಿಡುವಂತ ಕೆಲಸ ಮಾಡ್ತಾ ಇರ್ತಾನೆ. ಅದು ಈಗ ಸಮುದ್ರದ ಅಲೆ ಬರ್ಬೇಕಿದೆ ಒಂದೇ ಬಂದು ಕುತ್ಕೊಳ್ಳಲ್ಲ ಅಲ್ವಾ. ಸೊ ಎಷ್ಟೊಂದು ಬರುತ್ತೆ, ಲಕ್ಷಾಂತರ, ಸಾವಿರ, ಒಂದು ಎಷ್ಟೆಷ್ಟೋ ಬರ್ತಾ ಇರತ್ತೆ ಮೀನುಗಳು. ಆಗ ಅಲ್ಲೊಬ್ಬ ಹಿರಿಯ ವ್ಯಕ್ತಿಗಳು ಕೇಳ್ತಾರೆ, ನೀನು ಅಲೆಗಳು ಬರ್ಬೇಕಿದ್ರೆ ಒಂದೇ ಮೀನ್ ಬರಲ್ಲಪ್ಪ, ನಿನ್ಗೆ ಎಷ್ಟೊಂದು ಮೀನುಗಳು ಬರುತ್ತೆ, ನೀನು ಎಷ್ಟು ಅಂತ ತೆಗೆದು ನೀರಿಗೆ ಹಾಕ್ತಾ ಇರ್ತೀಯ ದಿನ ಪೂರ್ತಿ, ಎಷ್ಟಂತ ತೆಗೆದು ಎಸಿತೀಯ ನೀರಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಅದಕ್ಕೆ ಈಗ ಕೈಯಲ್ಲಿ ನಾನು ಏನ್ ಇಟ್ಕೊಂಡು ಆ ಮೀನನ್ನ ಬಿಡ್ತಾ ಇದ್ದೀನಿ, ಈ ಒಂದು ಮೀನಿಗಾದ್ರೂ ಅದ್ರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತೂ ಆಗತ್ತಲ್ವಾ. ಈಗ ನನಗೆ ಸಾವಿರಾರು ತೆಗೆದು ಹಾಕೋದಿಕ್ಕೆ ಅವಕಾಶ ಸಿಗದೆ ಇದ್ರು, ಒಂದು ಮೀನನ್ನಾದ್ರೂ ನಾನು ಬದುಕಿಸಿದ್ದೀನಿ, ಒಂದು ಮೀನನ್ನಾದ್ರೂ ನಾನು ನೀರಿಗೆ ಬಿಟ್ಟೆ, ಅಂಡ್ ಆ ಒಂದು ಮೀನಾದ್ರೂ ಒಂದು ಜೀವನದಲ್ಲಿ ಅದು ಬದುಕತ್ತೆ, ಅದು ದೊಡ್ಡ ಸಾಧನೆಯನ್ನು ಮಾಡ್ಬೋದು, ದೊಡ್ಡ ಬದಲಾವಣೆನೂ ಅದ್ರ ಲೈಫಲ್ಲಿ ಆಗಬಹುದು ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾನೆ. ಹಾಗೇನೆ ನಿಮ್ ಪ್ರೀತಿನೂ ಅಷ್ಟೇನೆ. ಇಲ್ಲಿ ಈ ಪ್ರಪಂಚ ಜಗತ್ತಲ್ಲಿ ಒಂದಲ್ಲ ಎರಡಲ್ಲ ಕೋಟ್ಯಾಂತರ ಜನಗಳಿದ್ದಾರೆ ಅಲ್ವಾ. ಒಂದ್ಸಲ ಥಿಂಕ್ ಮಾಡಿ, ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನಗಳಿದ್ದಾರೆ, ಈ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮನ್ನ ಪ್ರೀತಿಸಿದ್ದಾರೆ, ಅವರೇ ನಿಮಗೆ ಇಡೀ ಪ್ರಪಂಚ ಆಗಿದ್ದಾರೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮಿರಾಕಲೇ ಅಲ್ವಾ. ಈಗ ನನ್ನ ಜೊತೆಗೆ ನೀವೆಲ್ಲ ಕನೆಕ್ಟ್ ಆಗಿದ್ದೀರಾ, ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ಅಲ್ವಾ. ಒಂದು ರೀಸನ್ ಅಂತೂ ಖಂಡಿತ ಇದೆ. ಇದನ್ನ ಯಾರೆಲ್ಲ ಬಿಲೀವ್ ಮಾಡ್ತೀರಾ, ಯಾರೆಲ್ಲ ಈ ಸ್ಪಿರಿಚುವಲ್ ವೇಲ್ ಇದ್ದೀರಾ ಅಥವಾ ಇದೆಲ್ಲ ಯಾರು ನಂಬ್ತೀರಾ ಅಲ್ವಾ, ಸೊ ಅವ್ರಿಗೆ ಇದು ರಿಯಲೈಸೇಷನ್ ಖಂಡಿತ ಆಗಿರುತ್ತೆ. ನನ್ನ ಜೊತೆಗೆ ಪ್ರತಿಯೊಬ್ರು ಕೂಡ ಕನೆಕ್ಟ್ ಆಗೋದಿಕ್ಕಾಗಲ್ಲ. ಕನೆಕ್ಟ್ ಆದವರೆಲ್ಲರೂ ಕೂಡ ನನ್ನ ವಾಟ್ಸಪ್ ಸ್ಟೇಟಸ್ನ ನೋಡೋದು ಎಷ್ಟು ಕ್ಲೋಸ್ ಆಗಿರಲ್ಲ, ಆ್ಯಂಡ್ ನನ್ನ ಕ್ಲೈಂಟ್ ಕೂಡ ಆಗಿರೋದಿಲ್ಲ, ನನ್ನ ಸ್ಟೂಡೆಂಟ್ ಕೂಡ ಆಗಿರಲ್ಲ. ಈಗ ನಾನು ದಿನನಿತ್ಯ ನಾನೀಗ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದು, ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ನಾನು ಅದನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ತೋರಿಸಲ್ಲ. ಸೊ ಯಾರಿಗೆ ಕನೆಕ್ಟ್ ಆಗಬೇಕು, ನಿಜವಾಗ್ಲೂ ನನ್ನ ಲೈಫಲ್ಲಿ ಬದಲಾಗಲೇಬೇಕು ಅಂತ ಯಾರು ಚಾಲೆಂಜ್ ತಗೊಂಡಿರ್ತಾರೆ, ಅವ್ರು ಖಂಡಿತ ಹೇಗಾದ್ರೂ ಮಾಡಿ ನನ್ನ ಜೊತೆ ಕನೆಕ್ಟ್ ಆಗ್ತಾರೆ, ನನ್ನ ಕ್ಲಾಸಿಗೆ ಜಾಯಿನ್ ಆಗ್ತಾರೆ, ಕಲಿತಾರೆ, ಲೈಫಲ್ಲಿ ಬದಲಾವಣೆ ನೋಡ್ತಾರೆ, ಖುಷಿ ನೋಡ್ತಾರೆ, ಆ ಖುಷಿ ಕ್ಷಣಗಳನ್ನ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ, ರೈಟ್. ಹಾಗೇನೆ ಇಲ್ಲಿ ಪ್ರೀತಿ ಅಂತ ಹೇಳಿದಾಗ ಕೇವಲ ಜೊತೆಲಿರೋದಷ್ಟೇ ಅಲ್ಲ, ಒಬ್ರಿಗೊಬ್ರು ಬೆಂಬಲವಾಗಿ ಜೊತೆಯಾಗಿ ಒಂದು ಸಪೋರ್ಟಿವ್ ಆಗಿ ನಿಲ್ಲೋದು ಕೂಡ ಪ್ರೀತಿಯಾಗಿರುತ್ತೆ. ಕಷ್ಟದ ಸಮಯದಲ್ಲಿ ಕೈನ ಬಿಡದೇ ಇರುವಂಥವನೇ ನಿಜವಾದ ಪ್ರೇಮಿ ಆಗಿರ್ತಾನೆ. ಓಕೆ. ನಿಮ್ಮ ಪ್ರೀತಿಲಿ ಸತ್ಯವಾಗಿದ್ರೆ ಕಾಲ ನಿಮ್ಮನ್ನ ಮತ್ತೆ ಇಬ್ಬರನ್ನು ಕೂಡ ಒಂದು ಮಾಡೇ ಮಾಡುತ್ತೆ, ಅದಕ್ಕೆ ಯಾವುದೇ ರೀತಿಯಂತ ಡೌಟ್ ಅಂತೂ ಇಲ್ಲ. ಈ ಒಂದು ವೇಟಿಂಗ್ ಪೀರಿಯಡ್ ಏನಿದೆ, ನೀವು ನಿಮ್ಮ ಪರ್ಸನ್ಗೋಸ್ಕರ ಏನು ವೇಟ್ ಮಾಡ್ತಿದ್ರೆ, ಈ ಕಾಯುವಿಕೆ ಒಂದು ಶಕ್ತಿ ಇದೆ, ಸರಿನಾ. ಅದು ನಿಮ್ಮ ಪ್ರೀತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸೋದಿಕ್ಕೆ
ನಿಮಗೆ ಸಪೋರ್ಟ್ ಮಾಡುತ್ತೆ, ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡುತ್ತೆ. ನೀವು ತಾಳ್ಮೆಯಿಂದ ಇರೋದು, ನಂಬಿಕೆಯಿಂದ ಇರೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್. ಪ್ರೀತಿ ಅನ್ನುವಂಥದ್ದು ಒಂದು ಸುಂದರವಾಗಿರುವಂಥ ಪಯಣ ಆಗಿರುತ್ತೆ. ನಿಮ್ಮ ಮೇಲೆ ನಂಬಿಕೆ ಇರಲಿ, ಪ್ರೀತಿ ಮೇಲೆ ನಂಬಿಕೆ ಇರಲಿ, ನಿಮ್ಮ ಪರ್ಸನ್ ಮೇಲೆ ನಂಬಿಕೆ ಇರಲಿ, ಅವ್ರು ನಿಮ್ಮನ್ನು ಖಂಡಿತವಾಗಿ ಹುಡ್ಕೊಂಡು ಬಂದೇ ಬರ್ತಾರೆ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತೀರಾ ಮ್ಯಾನಿಫೆಸ್ಟ್ ಅಂತ ಹೇಳಿ, ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ಯಾರ ಹತ್ರ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ, ಲೈಕ್ ಮಾಡ್ತೀರಾ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಓಕೆ, ಸೊ ಯಾರೀಗ ಅದೃಷ್ಟ ಇದೆ ಹೀಲಿಂಗ್ ಪವರ್ನ ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮನ್ನ ಇನ್ಕ್ಲೂಡ್ ಮಾಡಬೇಕು, ಯಾರೀಗ ಅದೃಷ್ಟ ಇದೆ ನನ್ನ ಜೊತೆ ಖಂಡಿತ ಕನೆಕ್ಟ್ ಆಗ್ತೀರಾ, ರೈಟ್? ಸೊ ಲೈಫನ್ನು ಬದಲಾಯಿಸ್ಕೊಳ್ಬೇಕಂತ ಹೇಳಿ ಖಂಡಿತ ನನ್ನ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ತೀರಾ, ಅಷ್ಟೇ. ಸೊ ಇಲ್ಲಿ ನಮ್ಮ ಕಾರ್ಯಗಳು, ನಮ್ಮ ಕೆಲಸಗಳು ಏನಂತ ಹೇಳಿದ್ರೆ, ನಾವು ಇಷ್ಟು ದಾರಿ ತೋರಿಸೋದು, ದಾರಿಗೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾವು ದಾರಿ ಹೀಗಿದೆ ನೋಡಪ್ಪ ಅಂತ ಹೇಳ್ಬೋದು ಅಷ್ಟೇ, ಕರ್ಕೊಂಡು ಹೋಗ್ಬೋದು ಅಷ್ಟೇ, ಎಳ್ಕೊಂಡು ಹೋಗ್ಬೋದು ಅಷ್ಟೇ. ಮುಂದೆ ಅವ್ರಿಗೆ ಬಿಟ್ಟಂಥದ್ದು, ಆ ನಿರ್ಧಾರ ಮಾಡೋದು ಅವ್ರಿಗೆ ಬಿಟ್ಟಂಥ ವಿಷಯ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆ್ಯಂಡ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಆಸೆಗಳು, ಪಾಸಿಟಿವ್ ಆಗಿರುವಂಥ ಎಲ್ಲ ಆಸೆಗಳು, ವಿಶಸ್ಗಳು ಆದಷ್ಟು ಬೇಗ ಪೂರ್ಣ ಆಗಲಿ ಅಂತ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.